ನಿಮ್ಮದು ಕಾಚಾ ಬಿದ್ದೋಯ್ತು. 165. ಇಟ್ಸ್ ಅಪ್ ಟು ಯು. ಇಷ್ಟು ಸ್ಪೆಂಡ್ ಮಾಡಿ ಈ ಬೈಕ್ ತೊಗೊಬೇಕಾ ಯೋಚನೆ ಮಾಡಿ. What's up boys, welcome back to the channel, welcome to ಹರ್ಷ ವ್ಲಾಗ್ಸ್. ನಾನು ನಿಮ್ಮ ಹರ್ಷ. ನಾವಿದ್ದೀವಿ ಇವತ್ತು STRR ಅಲ್ಲಿ. ನನ್ನ ಜೊತೆ ಇದ್ದಾರೆ ನೋಡಿ ನಮ್ಮ ಅಭಿ. R3 ತಂದಿದ್ದಾರೆ. ನಾನು ನಮ್ಮ ಫ್ರೆಂಡ್ ಡ್ಯೂಕ್ 390 ಮೊನ್ನೆ ನೋಡಿದ್ರಲ್ಲ ರಿವ್ಯೂ. ಸೊ ಈಗ ನಾವೇನು ಅನ್ಕೋತಾ ಇದ್ದೀವಿ ಅಂತಂದರೆ ಎರಡೂ ಸೇಮ್ ಸೆಗ್ಮೆಂಟ್ ಕ್ಯಾಟಗಿರಿ ಆಲ್ಮೋಸ್ಟ್ ಬರುತ್ತೆ. ಸೊ ಡ್ರ್ಯಾಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಸಿಂಗಲ್ ಸಿಲಿಂಡರ್ ವರ್ಸಸ್ ಟ್ವಿನ್ 321 cc ವರ್ಸಸ್ ಆಲ್ಮೋಸ್ಟ್ 398 cc ಫುಲ್ಲಿ ಲೋಡೆಡ್ ಎಲೆಕ್ಟ್ರಾನಿಕ್ ಅಪ್ಗ್ರೇಡೆಡ್ ವರ್ಷನ್ ವರ್ಸಸ್ ಬರೀ ABS ಇರೋ ಗಾಡಿ. ಸೊ ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ 6 lakh ಚೇಂಜ್, 620 ಚೇಂಜ್ ಏನೋ ಇದೆ ಹೊಸ R3. ಸೊ ಇದು 4,10,20 ಇದೆ. ಸೊ ನೋಡೋಣ ಏನು 2 lakh ಡಿಫ್ರೆನ್ಸ್ ಆಲ್ಮೋಸ್ಟ್ ಏನು ಮಾಡುತ್ತೆ ಮ್ಯಾಟ್ರ್ ಡಿಫ್ರೆನ್ಸು ಅಂತ. ಲೆಟ್ಸ್ CC ವೈಸು ಎಲ್ಲ ಕಡಿಮೆ ಇದೆ, ಬಟ್ BHP ಆ್ಯಕ್ಚುಲಿ ಎರಡೂ ಸೇಮ್ 42 ಬರುತ್ತೆ, ಪ್ಲಸ್ ಟ್ವಿನ್ ಇದೆ. ಲೆಟ್ಸ್ ನೋಡೋಣ, ಡ್ರ್ಯಾಗ್ ಮಾಡಿ ನೋಡೋಣ. ಸೊ R3 ವರ್ಸಸ್ ಡ್ಯೂಕ್ 390. ಕ್ವಿಕ್ ಶಿಫ್ಟರ್ ಅಡ್ವಾಂಟೇಜು. R3 ಹಿಂದೆ ಹೋಗ್ಬಿಡ್ತು. ಒಂದು 50-60 ಒಂದ್ಸರಿ ಸ್ಟಾರ್ಟ್ ಮಾಡೋಣ. 50-60 ಸೆಕೆಂಡ್ ಗೇರ್ 50-60. ಸೊ ಈಗ ಸೆಕೆಂಡ್ ಗೇರ್ ಒಂದು 50 ಸ್ಪೀಡಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಸೊ ಮಿಡ್ ರೇಂಜ್ ಪವರ್ ಗೊತ್ತಾಗುತ್ತೆ. ಇನಿಷಿಯಲಲ್ಲಿ KTM ಫಾಸ್ಟ್ ಅನ್ನೋದು ಎಲ್ಲರಿಗೂ ಗೊತ್ತು. ಈಸಿ KTM ಕಿಂಗು. R3 ಹಿಂದೆನೇ ಉಳ್ಕೊಂಬಿಡ್ತು. R3 ಯಾವ ಸ್ಪೀಡಿಂದ ಫಾಸ್ಟ್ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ. ಏನು ಬಾಸ್ 50 ನಾನು ಹೋಗಿಲ್ಲ. ಆಯಿತು, ಕ್ವಿಕ್ ಶಿಫ್ಟರ್ ಯೂಸ್ ಮಾಡಲ್ಲ ಬನ್ನಿ. ಆಯಿತು, ಆದರೂ ಫಾಸ್ಟ್ ಇದೆ. ನನಗೇನಂಗೆ ಅನ್ಸಲ್ಲ. ಆಯ್ತು, ಇವಾಗ ನೀವು ಎಕ್ಸ್ಚೇಂಜ್ ಮಾಡಿ ಓಡಿಸ್ತೀರಲ್ಲ, ಕ್ವಿಕ್ ಶಿಫ್ಟರ್ ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆಯಿತು, ಇವಾಗ ನಿಮ್ಮ ಹತ್ರ ಇದೆಯಲ್ಲ ಕ್ವಿಕ್ ಶಿಫ್ಟರು, ನೀವು ಓಡಿಸಿ, ಗೊತ್ತಾಗತ್ತೆ. ಓಕೆ ಬಾಸ್, ಇವಾಗ ನೀವು ಮಾಡಿ ಬಾಸ್. ಇವನು ಯಾರು ನಿಂತವನೇ ಹಿಂಗೆ ಸೆಂಟ್ರ್ ರೋಡಲ್ಲಿ? ಅಯ್ಯೋ ಏನು ಮಕ್ಕಳಪ್ಪ, ಹೇಳಿದ ಮಾತೇ ಕೇಳಲ್ಲ ಮಕ್ಕಳು. ಬಟ್ ಫೇರಿಂಗು ಮ್ಯಾಟ್ರಸ್ಸು, ವಿಂಡ್ ಬ್ಲಾಸ್ಟು ಎಷ್ಟು ಸೇವ್ ಆಗುತ್ತೆ. ವಿಂಡ್ ಬ್ಲಾಸ್ಟ್ ಇರಲ್ಲ ಇದರಲ್ಲಿ, ಕಡಿಮೆ ಅಲ್ವಾ? ಆಯಿತು, ಕ್ವಿಕ್ ಶಿಫ್ಟರ್ ಇಲ್ಲ, ಏನೂ ಇಲ್ಲ, ರಾ ಇಂಜಿನ್ನು. ನೋಡೋಣ R3 ಹೆಂಗಿದೆ.
ಹೋಗ್ತಾ ಇಲ್ಲ ಗಾಡಿ. ಹೊಡಿತೀನ, ಹೊಡೆಯೋಣ 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 ಪಕ್ಕ. ಬಿಡಲ್ಲ ಬಿಡಲ್ಲ ಬಿಡಲ್ಲ. ಟಾಪ್ ಸ್ಪೀಡ್ ಜಾಸ್ತಿ ಇದೆ ಇದರಲ್ಲಿ. ಇವಾಗ ಆಗ್ತಾ ಗುರು. ಕ್ರೇಜಿ ಕ್ರೇಜಿ R3. ಟಾಪ್ ಎಂಡ್ ಇಲ್ಲ ಅದರಲ್ಲಿ. ಇದರಲ್ಲಿ ಟಾಪ್ ಎಂಡ್ ಇದೆ. ಟ್ವಿನ್ ಅಡ್ವಾಂಟೇಜ್ ಇದೆ. 180. ವೆಯ್ಟ್ ಇಲ್ದಿರೋದು ಸಮ್ಟೈಮ್ಸ್ ಪ್ಲಸ್ಸು ಸಮ್ಟೈಮ್ಸ್ ಮೈನಸ್ಸು. ವೆಯ್ಟ್ಲೆಸ್ಸು, ಅದು ಕ್ರಾಸ್ ವಿಂಡ್ಸ್ ಬೇರೆ ಅಲ್ಲ. ವಿಡಿಯೋ ನೋಡ್ಕೊಂಡು ಫಿಲಮ್ ಹಾಕೊಂಬಿಟ್ಟು ಹೋಗ್ಬಿಡಿ ನೆಟ್ಫ್ಲಿಕ್ಸ್. ಬಟ್ ಆದರೂ ಆಲ್ಮೋಸ್ಟ್ 160+ ಹಿಡಿಯೋಕ್ಕಾಗಿಲ್ಲ. ಅದಾದಮೇಲೆ ಮುಂದಕ್ಕೆ ಹೋಗಿದ್ದು. ಅದು ಸ್ಲೋ ಆಗುತ್ತೆ 160 ಹತ್ತತ್ರ ಹೋಗ್ತಾ ಇದ್ದಂಗೆ. ಸ್ಮೂತ್ನೆಸ್, ಟ್ವಿನ್ ಅಡ್ವಾಂಟೇಜು ಸ್ಮೂತ್ನೆಸ್. ಅದರಲ್ಲಿ ಅದಿರಲ್ಲ. ಸಿಂಗಲ್ ವೈಬ್ರೇಷನ್ನು, ಇದು ಸ್ಮೂತ್ನೆಸ್ ಇರುತ್ತೆ. ಒಂದ್ಸರಿ ನೀವು ಇವೆಲ್ಲ ಅದಂಗೆ. ಈಗ ಸಿಂಗಲ್ ಓಡಿಸಿದ್ರೆ ವೈಬ್ರೇಷನ್ ಒಂಥರ ಅನ್ಸುತ್ತೆ, ಅನ್ಕಂಫರ್ಟ್ ಫೀಲ್ ಬರುತ್ತೆ. ಅದಂಗೆ. ನಿಮ್ಮದು ಕಾಚ ಬಿದ್ದೋಯ್ತು. ಸೊ ಬಾಯ್ಸ್, ಫೈನಲಿ ಕನ್ಕ್ಲೂಷನ್ ನಿಮಗೆ ಗೊತ್ತಾಯಿತು. ಸೊ ಇನಿಷಿಯಲ್ KTM ಫಾಸ್ಟು ನೀವೇ ನೋಡಿದ್ರಿ 160ವರೆಗೂ ಹೋಗುತ್ತೆ. ಅದು ಆಮೇಲೆ ಸ್ಲೋ ಆಗುತ್ತೆ. ನಿಮಗೂ ನೋಡಿದ್ದೀರದ್ರ ಟಾಪ್ ಸ್ಪೀಡು. ಸೊ ಆಮೇಲೆ ಮುಂದಕ್ಕೆ ಹೋಗುತ್ತೆ. ಸೊ ಹೇಳೋದು ಏನಂತಂದರೆ ಯಾವಾಗೂ ಟಾಪ್ ಸ್ಪೀಡ್ ಓಡಿಸಲ್ಲ, ಇನಿಷಿಯಲಾಗಿ ಮ್ಯಾಟ್ರ್ ಆಗೋದು. ಪ್ಲಸ್ ಒನ್ ಥಿಂಗ್ ಹೇಳಬೇಕು ಅಂದರೆ ಪ್ರೈಸ್ ಜಾಸ್ತಿ. ಸೊ ಟ್ವಿನ್ನಲ್ಲಿ ವೈಬ್ರೇಷನ್ಸ್ ಕಡಿಮೆ ಇದೆ. ಸೊ ಫೇರಿಂಗ್ ಇರೋದ್ರಿಂದ ಸ್ವಲ್ಪ ವಿಂಡ್ ಬ್ಲಾಸ್ಟು ಕಡಿಮೆ. ಇಟ್ಸ್ ಅಪ್ ಟು ಯು. ಇಷ್ಟು ಸ್ಪೆಂಡ್ ಮಾಡಿ ಈ ಬೈಕ್ ತೊಗೊಬೇಕಾ ಯೋಚನೆ ಮಾಡಿ. ಸೊ 24 ಮಾಡಲ್ ಕೂಡ ಸೇಮ್ ಸ್ಪೀಡೇ ಇರುತ್ತೆ, ಏನು ಡಿಫ್ರೆನ್ಸ್ ಇರೋಲ್ಲ. ಸೊ ಟ್ವಿನ್ ಇರೋದ್ರಿಂದ ಸ್ವಲ್ಪ ಟಾಪ್ ಸ್ಪೀಡು ಇರುತ್ತೆ. ಒನ್ ಮೋರ್ ಥಿಂಗ್ ಏನು ಹೇಳಬೇಕಂತಂದರೆ ರಿಲಯಬಲ್ ಇರುತ್ತೆ ಇಂಜಿನ್. ಬಟ್ ಯಾರೂ ಅಷ್ಟೆಲ್ಲ ಕಿಲೋಮೀಟ್ರ್ ಓಡಿಸೋದೇ ಕಡಿಮೆ ಇವಾಗೆಲ್ಲ ಹುಡುಗರು. ಸೊ ಯೋಚನೆ ಮಾಡಿ ಡಿಸಿಷನ್ ಮಾಡಿ. ಇನ್ನು ಕಾಂಪಿಟೇಷನ್ಸ್ ಅಂದರೆ ಈ ಗಾಡಿಗೆ ಹೊಸದು ಎಷ್ಟೊಂದು ಗಾಡಿ ಬಂದಿದೆ. RS457 ಅಲ್ಲ, ಐ ಆಮ್ ಶ್ಯೂರ್ RS457 ಇನ್ನೂ ಫಾಸ್ಟ್ ಇರುತ್ತೆ. ಒಂದು ಸರಿ RS457 ವರ್ಸಸ್ ಡ್ಯೂಕ್ 390 ಮಾಡಬೇಕು. ಸೊ ಸ್ನೇಹಿತರೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಆ್ಯಸ್ ಯೂಶ್ವಲ್ ಕನ್ನಡ ಮೋಟೋ ಬ್ಲಾಗರ್ಸ್ಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತರಕ್ಕೆ ಟ್ರೈ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಬಾಯ್.